ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಫೈಟ್ ತಾರಕಕ್ಕೇರ್ತಾರೆ. ಅಧಿವೇಶನದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಗಳಾಗಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಸಚಿವ ಸಂತೋಷ್ ಲಾಡ್ ಅವರು ರಿಪಬ್ಲಿಕನ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನಕ್ಕೂ ಕುರ್ಚಿ ಕದನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸದನಕ್ಕೂ ಕುರ್ಚಿ ಫೈಟ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದ್ರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲಾ ವಿಷಯಗಳ ಮಾತನಾಡೋಕೆ ಅವಕಾಶ ಇದೆ. ಇದನ್ನ ಮಾತನಾಡಬಾರ್ದಂತಲ್ಲ, ಇದನ್ನ ಪಿಕಲ್ ಆಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ನಲ್ಲಿ ಮಾಡಕ್ ಅವಕಾಶ ಇದ್ರೆ ಮಾಡ್ಲಿ, ನಮಗೆ ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ ಒಳಗಡೆ ಇರುವಂತಹ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ತರ ಅದು ಸರಿಯಲ್ಲ. ಯಾಕಂದ್ರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲರ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂತದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸರ್ಕಾರದ ವಿರುದ್ಧ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟವನ್ನ ಮಾಡೋದಕ್ಕೆ ಒಂದು ಕಡೆ ವಿಪಕ್ಷಗಳು ಸಿದ್ಧವಾಗಿದ್ರೆ, ಮತ್ತೊಂದು ಕಡೆ ಈ ಕುರ್ಚಿ ಫೈಟ್ಗೆ ಯಾವುದೇ ಸಂಬಂಧ ಇಲ್ಲ, ಸದನಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಅಧಿವೇಶನ ಮಾಡ್ತಾ ಇದ್ದೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು. ಬಿಜೆಪಿ ಮಾತಾಡೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಕುರ್ಚಿ ಕುಸ್ತಿ ಬಗ್ಗೆ ಬಿಜೆಪಿ ಮಾತಾಡೋದಾದ್ರೆ ಮಾತಾಡ್ಲಿ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ. ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಫೈಟ್ ತಾರಕಕ್ಕೇರ್ತಾರೆ. ಅಧಿವೇಶನದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಗಳಾಗಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಸಚಿವ ಸಂತೋಷ್ ಲಾಡ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನಕ್ಕೂ ಕುರ್ಚಿ ಕದನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸದನಕ್ಕೂ ಕುರ್ಚಿ ಫೈಟ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದ್ರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲಾ ವಿಷಯಗಳ ಮಾತನಾಡೋಕೆ ಅವಕಾಶ ಇದೆ. ಇದನ್ನ ಮಾತನಾಡಬಾರ್ದಂತಲ್ಲ, ಇದನ್ನ ಪಿಕಲ್ ಆಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ನಲ್ಲಿ ಮಾಡಕ್ ಅವಕಾಶ ಇದ್ರೆ ಮಾಡ್ಲಿ, ನಮಗೆ ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ ಒಳಗಡೆ ಇರುವಂತಹ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ತರ ಅದು ಸರಿಯಲ್ಲ. ಯಾಕಂದ್ರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲರ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂತದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸರ್ಕಾರದ ವಿರುದ್ಧ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟವನ್ನ ಮಾಡೋದಕ್ಕೆ ಒಂದು ಕಡೆ ವಿಪಕ್ಷಗಳು ಸಿದ್ಧವಾಗಿದ್ರೆ, ಮತ್ತೊಂದು ಕಡೆ ಈ
ಕುರ್ಚಿ ಫೈಟ್ಗೆ ಯಾವುದೇ ಸಂಬಂಧ ಇಲ್ಲ, ಸದನಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಅಧಿವೇಶನ ಮಾಡ್ತಾ ಇದ್ದೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟರು. ಬಿಜೆಪಿ ಮಾತಾಡೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ, ಕುರ್ಚಿ ಕುಸ್ತಿ ಬಗ್ಗೆ ಬಿಜೆಪಿ ಮಾತಾಡೋದಾದ್ರೆ ಮಾತಾಡ್ಲಿ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ. ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಫೈಟ್ ತಾರಕಕ್ಕೇರ್ತಾರೆ. ಅಧಿವೇಶನದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಗಳಾಗಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಸಚಿವ ಸಂತೋಷ್ ಲಾಡ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನಕ್ಕೂ ಕುರ್ಚಿ ಕದನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸದನಕ್ಕೂ ಕುರ್ಚಿ ಫೈಟ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದ್ರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲಾ ವಿಷಯಗಳು ಮಾತನಾಡಕ್ಕೆ ಅವಕಾಶ ಇದೆ. ಇದನ್ನ ಮಾತನಾಡಬಾರ್ದಂತಲ್ಲ, ಇದನ್ನ ಪಿಕಲ್ ಆಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ಅನುವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ನಲ್ಲಿ ಮಾಡಕ್ಕೆ ಅವಕಾಶ ಇದ್ರೆ ಮಾಡಲಿ, ನಮಗೆ ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಡೆ ಇರುವಂತಹ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ತರ ಅದು ಸರಿಯಲ್ಲ. ಯಾಕಂದ್ರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲರ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲ್ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲ್ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂತದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸರ್ಕಾರದ ವಿರುದ್ಧ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟವನ್ನ ಮಾಡೋದಕ್ಕೆ ಒಂದು ಕಡೆ ವಿಪಕ್ಷಗಳು ಸಿದ್ಧವಾಗಿದ್ರೆ, ಮತ್ತೊಂದು ಕಡೆ ಈ ಕುರ್ಚಿ ಫೈಟ್ಗೆ ಯಾವುದೇ ಸಂಬಂಧ ಇಲ್ಲ, ಸದನಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಅಧಿವೇಶನ ಮಾಡ್ತಾ ಇದ್ದೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟರು. ಬಿಜೆಪಿ ಮಾತಾಡೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ, ಕುರ್ಚಿ ಕುಸ್ತಿ ಬಗ್ಗೆ ಬಿಜೆಪಿ ಮಾತಾಡೋದಾದ್ರೆ ಮಾತಾಡ್ಲಿ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ.